ಸರ್, ಕುಮಾರಸ್ವಾಮಿ ಅವರ ಏಕಾಂತ ವಿಕಾಂತ ಬಗ್ಗೆ ಬೆಂಗಳೂರು ಸುದ್ದಿಗೋಷ್ಠಿ ನಡೆಸಿದ್ರು. ಈ ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಅವರು ಖಾಲಿ ಟ್ರಂಕ್ ಅವ್ರ ಅವಧಿಯಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಸವಾಲ್ ಹಾಕಿದ್ದಾರೆ. ಆಮೇಲೆ ಇಟ್ ಅಂಡ್ ರನ್ ಅಂತ ಒಂದು ಪದನ ಬಳಸಿದ್ದಾರೆ ಸರ್. ಕುಮಾರಣ್ಣ ಅವರು ಅವರ ಕಾಲಘಟ್ಟದಲ್ಲಿ ಅವರ ಕಾಲಾವಧಿಯಲ್ಲಿ ಏನೇನ್ ಮಾಡಿದ್ದಾರೆ ಅಂತಕ್ಕಂಥದ್ದು ರಾಜ್ಯದ ಜನತೆಗೆ ಎಲ್ಲವೂ ಕೂಡ ಗೊತ್ತಿದೆ. ಕೇವಲ 20 ತಿಂಗಳು 14 ತಿಂಗಳು ಆಡಳಿತ ಮಾಡಿರ್ತಕ್ಕಂಥ ಕುಮಾರಣ್ಣ ಅವ್ರಿಗೆ ಇವತ್ತಿಗೂ ಕೂಡ ಜನಪ್ರಿಯತೆ ಉಳಿದಿದೆ ಅಂದ್ರೆ ಅವರು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕೊಟ್ಟಿರತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಜನಗಳ ಹೃದಯದಲ್ಲಿದೆ. ಹಾಗಾಗಿ ಅದನ್ನ ಚುನಾವಣೆ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ನಾವು ಮಾತನಾಡ್ತೇವೆ. ಆದ್ರೆ ಒಂದು ಈಗ ಬಿ ಖಾತಾ ಟು ಎ ಖಾತಾ ಮಾಡ್ತಕ್ಕಂಥದ್ದು ಈ ರೆಗ್ಯುಲರೈಸೇಷನ್ ಮಾಡ್ತೀವಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇದು 100 ದಿನಗಳ ಕಾಲ ನಿಮ್ಗೆ ಗೊತ್ತಿದ್ದಾಗೆ ಟೈಮ್ ಫ್ರೇಮ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಆ 100 ದಿನದ ಒಳಗಡೆ ಈಗ 7.5 ಲಕ್ಷ ಮನೆಗಳು ಬರುತ್ತೆ. 7.5 ಲಕ್ಷ ಮನೆ 30-40 ಮನೆ ಅವರೆಲ್ಲ ಈ ಸೈಟ್ಗಳು ತಗೊಂಡಾಗ 10,000 20,000 25,000 ಕೊಟ್ಟು ಸೈಟ್ಗಳನ್ನ ತಗೊಂಡಿರ್ತಾರೆ. ಈಗ ಅವರು ರೆಗ್ಯುಲರೈಸೇಷನ್ ಮಾಡ್ಕೋಬೇಕು ಅಂತಕ್ಕಂಥದ್ದಾದ್ರೆ ಈಗ ಒಂದೊಂದು ಕಡೆ SR ವ್ಯಾಲ್ಯೂ ಒಂದೊಂದ್ ತರ ಇದೆ. ಸರ್ಕಾರದ್ದು 5,000 ರೂಪಾಯಿ ಇದೆ, 10,000 ಅಡಿ ಇದೆ, 15,000 ಅಡಿ ಇದೆ. ಇವೆಲ್ಲ ನೋಡಿದಾಗ ಈಗ ಮಿಡಲ್ ಕ್ಲಾಸ್ ಬದುಕ್ತಾ ಇರ್ತಕ್ಕಂಥ ಕಾಮನ್ ಮ್ಯಾನ್ ಏನಿದ್ದಾರೆ ಅವರು ತಿಂಗಳಿಗೆ ಒಂದು 25,000 30,000 ದುಡಿಮೆ ಮಾಡಿ ಜೀವನ ಸಾಗಿಸ್ತಾ ಇರ್ತಾರೆ. ಅದು ಬೆಂಗಳೂರು ನಗರ ಇವತ್ತು ಬದುಕಲಿಕ್ಕೆ ಎಷ್ಟು ಕಷ್ಟಕರವಾದಂತ ಒಂದು ಸಂಗತಿ ಇದೆ ಅಂತಕ್ಕಂಥದ್ದು ನಮಗೂ ಗೊತ್ತಿದೆ. ಇವೆಲ್ಲ ತಿಳಿದಿದ್ರು ಕೂಡ ಈಗ ಒಂದೊಂದು ಮನೆಗೆ ಇವಾಗ 3 ಲಕ್ಷ 6 ಲಕ್ಷ 9 ಲಕ್ಷದವರೆಗೂ ರೆಗ್ಯುಲರೈಸೇಷನ್ ಮಾಡಿಸ್ಕೊಳ್ಳೋದಕ್ಕೆ ಇವತ್ತು ಪಾಪ ಉಪಮುಖ್ಯಮಂತ್ರಿಗಳೇನು ದೊಡ್ಡ ಒಂದು ಪ್ಲಾನ್ ಇಟ್ಕೊಂಡು ಹೊರಟಿದಾರಲ್ಲ, ಇದರಿಂದ ಪಾಪ ಸರ್ಕಾರಕ್ಕೆ 1 ಲಕ್ಷ ಕೋಟಿವರೆಗೂ ಆದಾಯವನ್ನ ಉತ್ಪಾದನೆ ಮಾಡಬೇಕು ಅಂತಕ್ಕಂಥದ್ದು ಯಾರು ಹೊಟ್ಟೆ ಮೇಲೆ ಹೊಡೆದು ಉತ್ಪಾದನೆ ಮಾಡಬೇಕು ಅಂತ ಇದ್ದಾರೆ. ಬಿ ಖಾತಾ ಪಿ ಎ ಖಾತಾ ರೆಗ್ಯುಲರೈಸೇಷನ್ ಮಾಡಿ ಈಗ ಅವತ್ತಿನ ಕಾಲಘಟ್ಟಕ್ಕೆ ಹೌದಪ್ಪ 25,000 50,000 ಕೊಟ್ಟಿರ್ತಾರೆ ಸೈಟ್ಗೆ. ಅವತ್ತಿನ SR ವ್ಯಾಲ್ಯೂ ಮೇಲೆ ಮಾಡಿ, ಇವತ್ತಿನ SR ವ್ಯಾಲ್ಯೂ ಮೇಲೆ ಯಾಕೆ ಮಾಡ್ತೀರಿ? ನೀವು ಒಳ್ಳೇದು ಮಾಡ್ಲೇಬೇಕು ಜನಕ್ಕೆ ಅಂತಕ್ಕಂಥದ್ದಾದ್ರೆ ಬ್ಯಾಂಕ್ ಲೋನ್ ಸಿಗುತ್ತೆ, ಎ ಖಾತಾಗ ಹೋಗ್ಬಿಟ್ರೆ ಇವೆಲ್ಲ ಪಾಪ ಹೇಳಿದ್ದಾರೆ. ಹೌದಪ್ಪ ಸಂತೋಷ, ಬ್ಯಾಂಕ್ ಲೋನ್ ಸಿಕ್ಲಿ. ಆದ್ರೆ 3 ಲಕ್ಷ 5 ಲಕ್ಷ 10 ಲಕ್ಷ ಎಲ್ಲಿಂದ ಕಟ್ತಾರೆ? ಬೆಂಗಳೂರಿನಲ್ಲಿ ವಾಸವಾಗಿರ್ತಕ್ಕಂಥ ಮಿಡಲ್ ಕ್ಲಾಸ್ ಜನ ಕಟ್ಲಿಕ್ಕೆ ಆಗ್ತದೆ ಅವ್ರ ಕೈಲಿ? ಇದು ಒಂದು ದೊಡ್ಡ ದಂಧೆ ಅಷ್ಟೇ. ಇವತ್ತು ಇಲ್ಲಿ ಗುಂಡಿ ಮುಚ್ಚಲಿಕ್ಕೆ ದುಡ್ಡಿಲ್ಲ ಸರ್ಕಾರದ ಹತ್ರ. ಈ ರೀತಿ ಜನಗಳ ಮೇಲೆ ವಸೂಲಿ ಮಾಡಿ ಈ ದಂಧೆಯನ್ನ ಮುಂದುವರಿಸಿ ಹಗಲು ದರೋಡೆ ಮಾಡಿ ಇವತ್ತು ಜನಗಳ ಮೇಲೆ ಒತ್ತಡವನ್ನ ಏರಿ ಅವ್ರ ದುಡ್ಡನ್ನೇ ವಾಪಸ್ಸು ಇದನ್ನ ಬೇರೆ ಬೇರೆ ಕಡೆ ಪಾಪ ಕೊಟ್ಟಿದಾರಲ್ಲ. ಇವತ್ತು ಮಾತುಗಳು ಉಳಿಸ್ಕೋಬೇಕಲ್ಲ, ಜನ ಉಳಿತಾ ಇದಾರಲ್ಲ, ಗುಂಡಿ ಮುಚ್ಚಿ ಕೂತಿದ್ದೀರಾ. ಅದಕ್ಕೆ ಇದೊಂದು ಸ್ಕೀಮ್ ಅಷ್ಟೇ. ಚುನಾವಣೆಯಲ್ಲಿ JDS 9 ಸ್ಥಾನ ಬರುತ್ತೆ. ನೋಡಿಪ್ಪ, ಈಗ ಭವಿಷ್ಯ ನುಡಿಯಕ್ಕೆ ಅವ್ರು ಯಾರು? ರಾಜ್ಯದ ಜನತೆ ನಮ್ಮ ಹಣೆ ಬರನ ತೀರ್ಮಾನ ಮಾಡ್ತಕ್ಕಂಥ ರಾಜ್ಯದ ಜನತೆ. ಇವಾಗ ಭವಿಷ್ಯ ನುಡಿಯಕ್ಕೆ ಅವ್ರೇನು ಅಷ್ಟರಲ್ಲ ಜನ ನುಡಿತಾರೆ. ಬನ್ನಿ ಟೈಪ್ ಬರ್ತದೆ ಮಾತಾಡಿ. ಈ ವಿಚಾರದಲ್ಲಿ ಸಿಎಂ ಬದಲಾವಣೆ ವಿಚಾರದಲ್ಲಿ ಅಭಿವೃದ್ಧಿ ಬಗ್ಗೆ ಗಮನ ಹರಿಸ್ತಲ್ಲ. ಈಗ ನಿಮ್ಗೆ ಗೊತ್ತಿದೆ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಶೂನ್ಯ. ಇವತ್ತು ರಾಜ್ಯದಲ್ಲಿ 10 ಕೋಟಿ ರೂಪಾಯಿ ಏನೋ ಬಿಡುಗಡೆ ಮಾಡ್ತೀನಿ ಅಂತ ಮಾಡಿದ್ರು, ಇಲ್ಲಿವರೆಗೂ ಕೂಡ 10 ಕೋಟಿ ರೂಪಾಯಿ ಕೂಡ ಯಾರಿಗೂ ಸೇರಿಲ್ಲ ಅಂತಕ್ಕಂಥದ್ದು 3 ಪಕ್ಷದ ಶಾಸಕರು ಆಫ್ ದ ರೆಕಾರ್ಡ್ ಕೇಳಿದ್ರೆ ಹೇಳ್ತಾರೆ, ಆನ್ ದ ರೆಕಾರ್ಡ್ ಇಬ್ರು ಹೇಳ್ತಾರೆ. ಬಿಡಿ, ಬಿಜೆಪಿ ಹೇಳ್ತಾರೆ, JDS ಹೇಳ್ತಾರೆ, ಕಾಂಗ್ರೆಸ್ ಕೇಳಿದ್ರೆ ಅವರು ಹೇಳ್ತಾರೆ 10 ಕೋಟಿ ರೂಪಾಯಿ ಅಂತಕ್ಕಂಥದ್ದೇ ಬಿಡುಗಡೆ ಮಾಡಿದ್ದಾರೆ, ಅದು ಬಿಡುಗಡೆ ಆಗಿಲ್ಲ, ಹಣ ಬಂದಿಲ್ಲ ಅಂತಕ್ಕಂಥದ್ದು ಹೇಳ್ತಾರೆ. ಇನ್ನೊಂದ್ ಕಡೆ ಕಾಂಟ್ರಾಕ್ಟರ್ಗಳ ಕತೆ ಏನಾಗಿದೆ? ಕಾಂಟ್ರಾಕ್ಟರ್ಗಳ ಕತೆ ಸಿಕ್ಕಿದೆಯಾ ಅವ್ರಿಗೆ? ಹಣ ಸಿಕ್ಕಿದೆಯಾ? ಹಣ ಪಾವತಿ ಆಗಿದೆಯಾ? ಪಾಪ ಅವ್ರು ಕೆಲಸ ಮಾಡಿದಾರಲ್ಲ, ಬಿಲ್ ವಾಪಸ್ ಸಿಕ್ಕಿದೆಯಾ ಅವ್ರಿಗೆ? ಎಲ್ಲೂ ಕೂಡ ಇವತ್ತು ಕಾಂಗ್ರೆಸ್ ಅಭಿವೃದ್ಧಿ ಇರ್ತಕ್ಕಂಥದ್ದು ಇವರ ಒಂದು ಕಾಲಘಟ್ಟದಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜನ ಸಂಪೂರ್ಣವಾಗಿ ಇವ್ರನ್ನ ತಿರಸ್ಕಾರ ಮಾಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ. ಆಮೇಲೆ ಈಗ ಅದಕ್ಕದು ನೀವ್ ಹೇಳ್ದಂಗೆ ನವೆಂಬರ್ ಕ್ರಾಂತಿ, ಅದೇನ್ ಕ್ರಾಂತಿ ಆಗ್ತದೆ ನೋಡೋಣ. ಇದ್ರ ಮಧ್ಯೆ ಇವತ್ತು ಬಲಿಪಶು ಆಗ್ತಾ ಇರ್ತಕ್ಕಂಥದ್ದು ರಾಜ್ಯದ ಜನತೆ ಅಷ್ಟೇ. ಇವರ ಕುರ್ಚಿಗಳ ಏನು ಕಿತ್ತಾಟ ಇದೆಯಲ್ಲ, ಈ ಕಿತ್ತಾಟದ ಮಧ್ಯೆ ಇವತ್ತು ಬಲಿಪಶು ಆಗ್ತಾ ಇರ್ತಕ್ಕಂಥ ಜನ. ಅಯ್ಯೋ ಕೊಡಕ್ ಹೇಳಪ್ಪ, ಫಸ್ಟ್ ರಾಜ್ಯದಿಂದ ದಯವಿಟ್ಟು ಜಾಗ ಕೊಡ್ಸಕ್ ಹೇಳಿ. ಕುಮಾರಣ್ಣನ್ಗ ತಾಕತ್ತು ಇತ್ತೆ, ಜನ ತಾಕತ್ ಕೊಟ್ಟವ್ರೆ. ತಾಕತ್ತು ತಮ್ಮ ಬಗ್ಗೆ ಮಾತಾಡ್ತಾರಲ್ಲ ಪಾಪ ಇಲ್ಲಿ ಇರ್ತಕ್ಕಂಥ ಮಹಾನ್ ನಾಯಕರು. ಅದ್ ಯಾವ ಇಂಡಸ್ಟ್ರಿ ತಗೊಂಬಂದ್ ಸೆಟಪ್ ಮಾಡ್ಬೇಕು, ಅದ್ ಎಷ್ಟು ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡ್ಬೇಕು, ಮಾಡೋಣ. ಫಸ್ಟ್ ಭೂಮಿ ಕೊಡಕ್ಕೆ. ಓಕೆ, ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.